ಖುಷಿ ಹಾಗೆ ಸಂಭ್ರಮದ ವಿಚಾರ. ಅಯೋಧ್ಯೆ ಶತಮಾನಗಳ ಹೋರಾಟವನ್ನ ಕಂಡ ಭೂಮಿ ಅಯೋಧ್ಯೆ, ರಾಮನ ಜನ್ಮಸ್ಥಳ. ಅಲ್ಲೇ ಒಂದು ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಶತಮಾನಗಳ ಹೋರಾಟದ ಫಲವಾಗಿ ಹೋದ ವರ್ಷ ಇದೇ ಸಂದರ್ಭದಲ್ಲಿ ಸರಿಯಾಗಿ ಭವ್ಯವಾದ ರಾಮ ಮಂದಿರದ ಉದ್ಘಾಟನೆ ಆಯಿತು. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಜನವರಿ 22 ರಾಮ ಮಂದಿರ ಉದ್ಘಾಟನೆಯಾದ ದಿನ. ಆದರೆ ಹಿಂದೂ ಪಂಚಾಂಗದ ಪ್ರಕಾರ ತಿಥಿ ನಕ್ಷತ್ರಗಳ ಪ್ರಕಾರ ಜನವರಿ 11 ರಾಮ ಮಂದಿರದಲ್ಲಿ ಶ್ರೀ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆಯಾಗಿ ಒಂದು ವರ್ಷ ಕಳೆದಿದ್ದೇ ಗೊತ್ತಾಗಿಲ್ಲ. ನಿನ್ನೆ ಮೊನ್ನೆ ನಡೆದಾಗಿದೆ ಪ್ರಾಣ ಪ್ರತಿಷ್ಠೆ ಅನ್ನೋರು ಅನೇಕರು. 500 ವರ್ಷಗಳ ತಪಸ್ಸು ಹಿಂದೂಗಳದ್ದು. ಅದು ಸಂಪನ್ನವಾಗಿ 1 ವರ್ಷ ಕಳೆದಿದೆ. ರಾಮನೂರಿನಲ್ಲಿ 3 ದಿನಗಳ ಅದ್ಧೂರಿ ಉತ್ಸವ ಕೂಡ ನಡೀತಾ ಇದೆ. ಅಯೋಧ್ಯೆಯಲ್ಲಿ ಈ 1 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳಾಯಿತು ಆ ಬಗ್ಗೆ ಒಂದು ವಿಶೇಷವಾದ ವರದಿ ನಿಮ್ಮ ಮುಂದೆ. ರಾಮ ಮಂದಿರ ಉದ್ಘಾಟನೆಗೆ 1 ವರ್ಷ. ರಾಮನೂರಲ್ಲಿ ಸಂಭ್ರಮವೋ ಸಂಭ್ರಮ. ಸಂಭ್ರಮದ ಹಿಂದೆ ಹಲವರ ಬಲಿದಾನ. ಯಸ್, ಇದೊಂದು ಕನಸು ನನಸಾಗೋಕೆ ಬೇಕಾಗಿದ್ದು ಬರೋಬ್ಬರಿ 500 ವರ್ಷ. ಮಂದಿರದಲ್ಲಿ ಬಾಲಕರಾಮ ವಿರಾಜಮಾನವಾದ ಈ ಕ್ಷಣವನ್ನ ಯಾವತ್ತಿಗೂ ಭಾರತೀಯರು ಮರೆಯುವಂತಿಲ್ಲ. ಯಾಕಂದ್ರೆ ಕಳೆದ ವರ್ಷ ಇದೇ ತಿಂಗಳಂದು ಇಡೀ ಭಾರತಕ್ಕೆ ರಾಮನ ಗುಂಗು ಹಿಡಿದಿತ್ತು. ಅಂದು ರಾಮ ಮಂದಿರವನ್ನ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಿದ್ರು. ನಿಮಗೆಲ್ಲ ಗೊತ್ತಿರೋ ಹಾಗೆ 1 ವರ್ಷದ ಹಿಂದೆ ಅಯೋಧ್ಯೆಯಿಂದಲೇ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿತ್ತು. ರಾಜಸ್ಥಾನದಿಂದ ರಾಮನ ಬೆಳ್ಳಿ ಪಾದುಕೆಯನ್ನ ಹೊತ್ತು ತಂದಿದ್ದಾರೆ. ನೋಡಿ, ನೀವು ಇಲ್ಲಿ ಗಮನಿಸಬಹುದು. ನೋಡಿ, ಇದು ರಾಮನ ಬೆಳ್ಳಿ ಪಾದುಕೆ ನೋಡಿ, ರಾಜಸ್ಥಾನದಿಂದ ಬಂದಿದ್ದಾರೆ. ಇದನ್ನ ಎತ್ಕೊಂಡು ಬಂದಿದ್ದಾರೆ. ಆಮೇಲೆ ಇವರಿಗೆ ಇದರ ಬಗ್ಗೆ ಕರೆಯೋಲೆ ಕೂಡ ಇದೆ. ರಾಮ ಮಂದಿರ ಆಹ್ವಾನಕ್ಕೆ ಬರೋದಕ್ಕೆ ಕರೆಯೋಲೆ ಕೂಡ ಇದೆ. ಶ್ರೀರಾಮಚಂದ್ರ ಮಹಾರಾಜ್ ಕೆ, ಅಯೋಧ್ಯವಾಸಿ ಶ್ರೀರಾಮಚಂದ್ರ ಮಹಾರಾಜ್ ಕೆ, ಆಂಜನೇಯ ವರದ ಗೋವಿಂದ, ಜಯ ಶ್ರೀರಾಮ್. ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ, ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ, ಶ್ರೀರಾಮ್ ಜಯ ರಾಮ್, ಜಯ ಜಯ ರಾಮ. ಅಂದು ದೇಶದೆಲ್ಲೆಡೆ ಎಲ್ಲೆಲ್ಲೂ ಒಂದೇ ಜಪ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ದೇಶದೆಲ್ಲೆಡೆ ಇದೇ ಜಪ ತಪ, ಒಂದೇ ಮಂತ್ರ, ಒಂದೇ ಕೂಗು, ಒಂದೇ ಕನಸು, ಒಂದೇ ಭಾವ. ಎಲ್ಲರಲ್ಲೂ ಬಾಲರಾಮಚಂದ್ರ ಮನೆ ಮಾಡಿದ್ದ. ರಾಮ ಮಂದಿರ ಉದ್ಘಾಟನೆಯಾಗಿ 1 ವರ್ಷ ಆಯಿತು. ಈ ಹಿನ್ನೆಲೆ ಅಯೋಧ್ಯೆಯಲ್ಲಿ 3 ದಿನಗಳ ಕಾಲ ರಾಮನೂರಿನಲ್ಲಿ ಉತ್ಸವ ನಡೆಯುತ್ತಿದೆ. ದೇಶ ವಿದೇಶಗಳಿಂದ ಭಕ್ತರು ಆಗಮಿಸಿ ಬಾಲರಾಮನ ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ. ಕಷ್ಟ ಕಾರ್ಪಣ್ಯಗಳನ್ನ ತಾವೇ ಗ್ರಹಿಸಿ ಅದನ್ನ ಪರಿಹಾರ ಮಾಡ್ತೀನಿ ಅನ್ನೋ ಸನ್ನೆಯನ್ನ ಕೊಡುವಂತ ಶಕ್ತಿಶಾಲಿ ಪ್ರಭಾವಿ ನಡೆದಾಡುವ 100%. ಇಲ್ಲಿ ಬಂದಿರೋ ಭಕ್ತಾದಿಗಳು ನಾವು ಹೇಳಲಿಲ್ಲ ಯಾರಿಗೂ, ಹೇಳದೆ ಬರೀ 30 ಜನ ಬಂದಿದ್ದೀವಿ. ಹೇಳಿದ್ರೆ 500 ಜನ 600 ಜನ ಆಗ್ತಾರೆ. ಎಲ್ಲಿರೋ ದೇವಸ್ಥಾನ ಎಲ್ಲಿರೋದು? ಕೆರೆಕೋಡಿ, ಹೊಸಕೆರೆಯಲ್ಲಿ ಕೆರೆಕೋಡಿ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಬೇಕು, ಅಲ್ಲಿಯೇ ರಾಮಲಲ್ಲಾನ ಪೂಜಿಸಬೇಕು ಅನ್ನೋ ಕೋಟಿ ಕೋಟಿ ಹಿಂದೂಗಳ ಕನಸು ನನಸಾಗಿದೆ. ಇಂದಿನ ಈ ಸಂಭ್ರಮ, ಈ ಭಕ್ತಿ, ಈ ಭಾವೈಕ್ಯತೆ, ಈ ಧಾರ್ಮಿಕ ಆಚರಣೆ, ಇದರ ಹಿಂದೆ ಬಲಿದಾನವಿದೆ, ತ್ಯಾಗವಿದೆ, ಆಶಯವಿದೆ, ಕನಸು ಚರಿತ್ರೆಯೇ ಇದೆ. ಈ ಸಂಭ್ರಮ ಸುಮ್ಮನೆ ಬಂದಿದ್ದಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಮನ ಬದುಕಿನ ತತ್ವಾದರ್ಶಗಳು ಇದರ ಬಗ್ಗೆ ನಂಬಿಕೆ ಇರುವವರು, ಅದರಲ್ಲೂ ಸನಾತನ ಧರ್ಮದ ಅನುಯಾಯಿಗಳು ಜೀವಮಾನದಲ್ಲಿ ಒಂದು ಬಾರಿ ಆದರೂ ಅಯೋಧ್ಯೆಯ ಭವ್ಯ ರಾಮ ಮಂದಿರ, ಅಲ್ಲಿ ವಿರಾಜಮಾನವನಾಗಿರುವ ಆ ರಾಮಲಲ್ಲನನ್ನ ಕಣ್ತುಂಬ್ಕೊಂಡು ಬರಬೇಕು. ನಮ್ಮ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಿರುವ ಹೋರಾಟದ ಪ್ರತಿಫಲವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಲಿಕ್ಕೆ ಸಾಧ್ಯವಾಗಿದೆ. ನಾವು ಬದುಕ್ತಾ ಇರುವ ಈ ದಿನಮಾನಗಳಲ್ಲಿ ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಆಯ್ತು, ಆ ಗಳಿಗೆಯನ್ನ ನಾವೆಲ್ಲ ವಿಟ್ನೆಸ್ ಮಾಡಿದ್ವಿ ಅನ್ನೋದೇ ಒಂದ್ ರೀತಿ ರೋಮಾಂಚನಕರ ಸಂಗತಿ. ನಿಮ್ಮಲ್ಲಿ ಗೊತ್ತಿಲ್ಲ, ಈಗ ಹೋದವರಿಗೆ ಬಹುಶಃ ಅಲಂಕೃತನಾದ ಬಾಲರಾಮನನ್ನ ನೋಡ್ಲಿಕ್ಕೆ ಸಿಗತ್ತೆ, ಆದ್ರೆ ಅಲಂಕಾರವಿಲ್ಲದ ಕೇವಲ ಆ ಮೂರ್ತಿ ನಮ್ಮ ಹೆಮ್ಮೆಯ ಮೈಸೂರಿನ ಕಲಾವಿದ ಅರುಣ್ ಯೋಗಿರಾಜ್ ಅವರ ಕೈಯಲ್ಲಿ ಅರಳಿದ ಆ ಕಪ್ಪು ಶಿಲೆಯ ರಾಮನ ಮೂರ್ತಿಯನ್ನ ಏನೂ ಅಲಂಕಾರ ಇಲ್ಲದೆ ನೋಡುವ ಸೌಭಾಗ್ಯ ರಿಪಬ್ಲಿಕ್ ಕನ್ನಡದ ಟೀಮ್ಗೆ ಸಿಕ್ಕಿತ್ತು, ನನಗೂ ಸಿಕ್ಕಿತ್ತು. ಅದನ್ನ ಹೇಳೋದಿಕ್ಕೆ ಬಹುಶಃ ಆ ಭಾವನೆಯನ್ನು ವರ್ಣಿಸ್ಲಿಕ್ಕೆ ಬಹುಶಃ ಪದಗಳು ಸಾಕಾಗೋದಿಲ್ಲ. ಕೆಲ ಬುದ್ಧಿಜೀವಿಗಳು ಒಂದು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡ್ತಿದ್ದೀರಿ, ಏನ್ ಪ್ರಯೋಜನ? ಆ ದೇವಸ್ಥಾನದ ಬದಲಿಗೆ ಒಂದು ಆಸ್ಪತ್ರೆನೋ ಶಾಲೆನೋ ಕಟ್ಟಬೇಕಾಗಿತ್ತು ಅಂತ ಹೇಳಿ ವಿಶ್ಲೇಷಣೆ ಮಾಡಿದವರು ಇದ್ದವ್ರು. ಇಷ್ಟು ಮಾತ್ರ ಅಲ್ಲ, ಒಂದು ದೇವಸ್ಥಾನ ನಿರ್ಮಾಣ ಆದ್ರೆ ಅಲ್ಲಿ ಭಿಕ್ಷುಕರು ಹುಟ್ಕೊಳ್ತಾರೆ ಅಂತ ಕೂಡ ವಿಶ್ಲೇಷಣೆ ಮಾಡಿದ್ರು. ಆದ್ರೆ ರಿಲಿಜಿಯಸ್ ಟೂರಿಸಂ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಇದನ್ನ ಅರ್ಥ ಮಾಡ್ಕೊಳ್ದೇ ಇದ್ದವರು ಹೀಗೆಲ್ಲ ವಿಶ್ಲೇಷಣೆ ಮಾಡ್ತಾರೆ. ಒಂದು ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಏನು ಮಹಾ ಆಯ್ತು ಅಂತ ಪ್ರಶ್ನೆ ಕೇಳುವವರಿಗೆ ನಾವು ಈಗ ಕೊಡ್ತಾ ಇರುವ ಅಂಕಿ ಅಂಶಗಳು ಬಹುಶಃ ಉತ್ತರವಾಗಬಹುದಾ ಅಂತ ಹೇಳಿ. ಕೆಲವೇ ದಿನಗಳಲ್ಲಿ ಭಾರತ ದೇಶದ ನಂಬರ್ 1 ಪ್ರವಾಸಿ ತಾಣವಾಗಿ ಬದಲಾಗಿದೆ ಅಯೋಧ್ಯೆ. ನಂಬರ್ 1 ಪ್ರವಾಸಿ ತಾಣ ಅಂದ್ರೆ ಎಷ್ಟರ ಮಟ್ಟಿಗೆ, ಎಷ್ಟರ ಸಂಖ್ಯೆಯಲ್ಲಿ ಭಕ್ತರು ರಾಮನ ದರ್ಶನಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಅನ್ನೋದನ್ನ ಅಂದಾಜು ಮಾಡ್ಕೊಳ್ಳಿ. ಹೋಗೋರು ಕೇವಲ ಹೋದ್ರು, ರಾಮನಿಗೆ ನಮಸ್ಕಾರ ಮಾಡಿದ್ವಿ ಬಂದ್ವಿ ಅಷ್ಟಾಗ್ಬಿಡುತ್ತಾ? ಒಬ್ಬ ಪ್ರವಾಸಿ ಅಥವಾ ಭಕ್ತ ಅಲ್ಲಿಗೆ ಹೋಗ್ತಿದ್ದಾನೆ ಅಂತಂದ್ರೆ ಆತ ತಾನು ತೆರಳುವ ಮಾರ್ಗಕ್ಕೆ ಟ್ರೇನೋ ವಿಮಾನವೋ ಅಥವಾ ಬಸ್ಸೋ ಅದಕ್ಕೆ ದುಡ್ಡು ಕೊಟ್ಟಿರ್ತಾನೆ. ಸಾರಿಗೆ ಇಲಾಖೆ ಇಂಪ್ರೂವ್ ಆಗುತ್ತೆ, ತಂಗಲಿಕ್ಕೆ ಹೋಟೆಲ್ನ ವ್ಯವಸ್ಥೆಗಳು, ಹೋಟೆಲ್ ಉದ್ಯಮ ಇಂಪ್ರೂವ್ ಆಗುತ್ತೆ, ಊಟೋಪಚಾರಕ್ಕೆ ಇರುವಂತಹ ರೆಸ್ಟೋರೆಂಟ್ಗಳು ಅದು ಅಭಿವೃದ್ಧಿ ಆಗುತ್ತೆ, ಚಿಕ್ಕ ಪುಟ್ಟ ವ್ಯಾಪಾರಿಗಳು ಅಲ್ಲಿರುವವರು ಅವರು ಕೂಡ ಅಭಿವೃದ್ಧಿ ಆಗ್ತಾರೆ. ನಂಬರ್ 1 ಪ್ರವಾಸಿ ತಾಣ ಆಗಿದೆ ಅಂತಂದ್ರೆ ಅಯೋಧ್ಯೆಯ ಪ್ರವಾಸೋದ್ಯಮ ಇಲಾಖೆ ಕೂಡ ವಿಶೇಷವಾದ ಚೈತನ್ಯವನ್ನ ಕಂಡಿದೆ ರಾಮ ಮಂದಿರ ನಿರ್ಮಾಣವಾದ ನಂತರದಲ್ಲಿ. 2024ರಲ್ಲಿ ಅತಿ ಹೆಚ್ಚು ಭೇಟಿ ಕೊಟ್ಟ ಯಾತ್ರಾ ಸ್ಥಳ ಅನ್ನೋ ಹೆಗ್ಗಳಿಕೆಗೂ ಕೂಡ ಪುಣ್ಯಭೂಮಿ ಅಯೋಧ್ಯೆ ಸಾಕ್ಷಿಯಾಗಿದೆ. ಜನವರಿ 1, 2025 ಇಂಗ್ಲಿಷ್ ಕ್ಯಾಲೆಂಡರ್ನ ಮೊದಲ ದಿನ, ಹೊಸ ವರ್ಷದ ಮೊದಲ ದಿನ. ಆ ಒಂದೇ ಒಂದು ದಿನ ಬರೋಬ್ಬರಿ 5 ಲಕ್ಷ ಜನರು ಅಯೋಧ್ಯೆಗೆ ಭೇಟಿ ಕೊಟ್ಟಿದ್ದಾರೆ, 5 ಲಕ್ಷ ಮಂದಿ. ಇನ್ನು ಉತ್ತರ ಪ್ರದೇಶಕ್ಕೆ ಒಂದು ವರ್ಷದಲ್ಲಿ ಸರಿಸುಮಾರು 47 ಕೋಟಿ ಪ್ರವಾಸಿಗರು ಪ್ರವಾಸದ ಅಂದ್ರೆ ಟೂರಿಸಂನ ಉದ್ದೇಶದಿಂದಲೇ ಭೇಟಿ ಕೊಡ್ತಾರೆ. ಆ ಪೈಕಿ ಅಯೋಧ್ಯೆಗೆ ಭೇಟಿ ಕೊಟ್ಟವರು 13.3 ಕೋಟಿ ಭಕ್ತರು, ಪ್ರವಾಸಿಗರು. ಬರೋಬ್ಬರಿ 3153 ವಿದೇಶಿಗರು ರಾಮಲಲ್ಲನ ದರ್ಶನವನ್ನ ಪಡೆದಿದ್ದಾರೆ. ಅಯೋಧ್ಯೆ ನಗರದ ವಿವಿಧ ಊರಿಗೆ ಹೊಸ ಕಳೆ ಬಂದಿದೆ, ಕಣ್ಣಾರೆ ಕಂಡಿದ್ದೀವಿ ನಾವು ಅದನ್ನ. ಅಲ್ಲಿನ ಜನರು, ಅಯೋಧ್ಯದ ಸ್ಥಳೀಯರೇ ಹೇಳಿರೋ ಮಾತಿದೆ, ಈ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ, ಕೊಚ್ಚೆ ಗುಂಡಿ ರೀತಿಯಲ್ಲಿತ್ತು, ಅದೀಗ ಅಭಿವೃದ್ಧಿ ಆಗಿದೆ. ನಮಗೆಲ್ಲ ಕುಸ್ತು ಹೋಗೋ ರೀತಿಯಲ್ಲಿದ್ದ ಬಿಲ್ಡಿಂಗ್ಗಳಿತ್ತು ವ್ಯಾಪಾರ ಮಾಡಲಿಕ್ಕೆ, ಅದೆಲ್ಲ ಕೂಡ ಇದೀಗ ಜೀರ್ಣೋದ್ಧಾರ ಆಗಿದೆ. ರಾಜಪಥದಂತೆ ರಾಜರ ಕಾಲದಲ್ಲಿ ಈ ವ್ಯಾಪಾರಕ್ಕಿರ್ತಿದ್ದ ಆ ವಾಣಿಜ್ಯ ಬೀದಿಗಳಂತೆ ಕಳೆ ಬಂದಿದೆ ಅಂತ ಹೇಳಿದ್ದನ್ನ ನಾವು ಕಣ್ಣಾರೆ ಕಂಡಿದ್ದೇವೆ, ಕೇಳಿಸ್ಕೊಂಡಿದ್ದೇವೆ. ರಿಪಬ್ಲಿಕ್ ಕನ್ನಡ ತಂಡ ನಿಮಗೂ ಗೊತ್ತಿರೋ ಹಾಗೆ ಪ್ರಾಣ ಪ್ರತಿಷ್ಠೆ ಸಂದರ್ಭದಲ್ಲಿ 15 ದಿನಗಳು ನಿರಂತರವಾಗಿ 15 ದಿನಗಳು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿತು. ವಿವಿಧ ಆಯಾಮದಲ್ಲಿ ಹೇಗೆ ಅಯೋಧ್ಯೆಗೆ ಹೊಸ ಕಳೆ ಬಂದಿದೆ ಅನ್ನೋದನ್ನ ವಿವರಿಸಿತ್ತು ಕೂಡ. ಬೀದಿ ಬದಿ ವ್ಯಾಪಾರಿ ಹಾಗೆ ಅಂಗಡಿಗಳಲ್ಲಿ ವ್ಯಾಪಾರಿ ಮಾಡೋರು ಭರ್ಜರಿ ಲಾಭವನ್ನ ಕಂಡಿದ್ದಾರೆ. ಇದು ಧಾರ್ಮಿಕವಾಗಿ ಹಾಗೆ ಧಾರ್ಮಿಕ ಭಕ್ತಿ ಶ್ರದ್ಧೆ ಅದಕ್ಕೆ ರಾಮ ಮಂದಿರ ನಿರ್ಮಾಣವಾಗಿದ್ದು ಸಂತೃಪ್ತಿಯನ್ನ ತಂತು ಅನ್ನೋದು ಒಂದು ಆಯಾಮ. ಆದ್ರೆ ಧಾರ್ಮಿಕ ನಂಬಿಕೆಗಳನ್ನ ಹೊರತಾಗಿ ನೋಡಿದ್ರೂ ಕೂಡ ವ್ಯಾಪಾರ ವಹಿವಾಟಿನ ದೃಷ್ಟಿಯಲ್ಲೂ ಕೂಡ ರಾಮ ಮಂದಿರ ನಿರ್ಮಾಣವಾಗಿರೋದು ಆ ಜನರ ಖುಷಿಗೆ ಕಾರಣವಾಗಿದೆ.